ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಮೊನ್ನೆಯಿಂದಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದು ನಿಮ್ಮೆಲ್ಲರ ಪ್ರೀತಿಯ ಸುಂದರ್ ರಾಜ್ ಅವರ ಮೊಮ್ಮಗ, ಮೇಘನಾ ರಾಜ್ ಅವರ ಮಗ, ಅವರು ತಾತನಿಗೆ ಸ್ಪೆಷಲ್ ಆಗಿ ಬರ್ತ್ಡೇ ವಿಶ್ ಮಾಡಿದ್ದು. ಅದು ನಾವು ನೋಡ್ತಿದ್ರೆ ಇವನ್ ನಾವು ಕೂಡ ಭಾವುಕರಾಗ್ತೀವಿ. ಅಷ್ಟು ಮುದ್ದು ಮುದ್ದಾಗಿ ಬರ್ತ್ಡೇಗೆ ವಿಶ್ ಮಾಡಿದ್ದಾರೆ. ಅದು ಒಂದು ಕಡೆ ಖುಷಿ ಆದರೆ, ಇದೀಗ ಫಿಲಂ ಚೇಂಬರ್ನ ಎಲೆಕ್ಷನ್ನಲ್ಲಿ ಗೆದ್ದು ಗೌರವ ಉಪಾಧ್ಯಕ್ಷರಾಗಿದ್ದಾರೆ ನಮ್ಮ ಪ್ರೀತಿಯ ಸುಂದರ್ ರಾಜ್ ಸರ್. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಎಷ್ಟು ಖುಷಿಯಾಗಿದ್ದಾರೆ ಅಂತೇಳಿ. ಸರ್, ಸೂಪರ್ 2026 ನಿಮಗೆ. ನಿಜವಾಗಲೂ ಯಶೋಧ, ಒಂದು ಹೇಳ್ತಾರೆ ಕಾಲ ಕೂಡು ಬರುತ್ತೆ ಅಂತಾರೆ. ಕಾಲ ಕೂಡು ಬಂದಿದೆ. ಅಂದರೆ ನಾನು ಏನು ಅಂದ್ಕೊಂಡಿದ್ದೆ ಅದೆಲ್ಲ ನಡೀತಾ ಇದೆ. ಯಾಕೆಂದರೆ ಸುಮಾರು ವರ್ಷಗಳ ಹಿಂದೆಯೇ ನಾನು ಪ್ಲ್ಯಾನ್ ಮಾಡ್ತೀನಿ. ಯಾವತ್ತು ಒಂದು ಕೆಲಸ ಮಾಡಬೇಕಾದ್ರೆ ದಿಢೀರಂತ ಮಾಡಲ್ಲ. ನಾನು ಅಂದ್ಕೊಂಡಿದ್ದೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಾನು ಬರಬೇಕು, ನಾನು ಅದಕ್ಕೆ ಸ್ಪರ್ಧೆ ಮಾಡಬೇಕು. ಬೇರೆ ಬೇರೆ ಒತ್ತಡಗಳಿತ್ತು. ಈ ಒಂದು ಪೋಸ್ಟಿಗೆ ಬನ್ನಿ, ಆ ಒಂದು ಪೋಸ್ಟಿಗೆ ಬನ್ನಿ ಅಂತೆಲ್ಲ ಕೇಳಿದರು. ನನಗೆ ನನ್ನದೇ ಆದಂಥ ನಿರ್ಧಾರ ಇರುತ್ತೆ, ನಾನು ಈ ವರ್ಷದಲ್ಲಿ ಯಾವುದು ಮಾಡ್ಬೋದು ಅಂತ. ಬಹುಶಃ ನಿರ್ಮಾಪಕ ವಲಯದಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಬರಬೇಕು ಅಂತಿತ್ತು. ತುಂಬ ಸ್ಪರ್ಧೆ ಇತ್ತು. ವಿಧಾನಸಭಾ ಎಲೆಕ್ಷನ್ ಥರ ಇರುತ್ತೆ. ಇಲ್ಲ, ನಿಜ ವಿಧಾನಸಭಾ ಎಲೆಕ್ಷನ್ ಇದ್ದಂಗೆ ಇತ್ತು. ಮೇಲಾಗಿ ನಾನು ಯಾವುದೇ ರೀತಿ ಡಿಸಿಷನ್ ತೊಗೊಂಡ್ರೆ ಅದು ಒಂದು ಸ್ವಲ್ಪ ಯೋಚನೆ ಮಾಡಿ ತೊಗೋತೀನಿ. ಪ್ರತಿ ಸಲನೂ ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡ್ತಾಯಿದ್ದೆ. ನನಗೆ ಈ ಸಲ ಆ ಒಂದು ಬೇಡ, ಒಂದು ಬಣ ಬೇಕು ನನಗೆ ಅನ್ನುವಾಗ ನಾನು ಆಯ್ಕೆ ಮಾಡ್ಕೊಂಡಿದ್ದು ಡಾಕ್ಟರ್ ಜಯಮಾಲ ಅವ್ರನ್ನ. ಬಹಳ ಸೀನಿಯರ್ ಆ್ಯಕ್ಟ್ರೆಸ್. ಮುಖ್ಯವಾಗಿ ಹೇಳಬೇಕು ಅಂದರೆ ಹೆಣ್ಣು ಮಕ್ಕಳ ಭಾವನೆಗಳಿಗೆಲ್ಲ ಸ್ಪಂದಿಸ್ತಾರೆ. ಅದೇ ರೀತಿ ಉದ್ಯಮದ ಬಗ್ಗೆ ತುಂಬ ಕಾಳಜಿ ಇರೋಂಥ ವ್ಯಕ್ತಿ. ಮೇಲಾಗಿ ಮಂತ್ರಿ ಆದವರು, MLC ಆದವರು. ಎಲ್ಲವನ್ನೂ ಪಳಗಿ ಬಂದ ನಂತರ ಮತ್ತೆ ವಾಣಿಜ್ಯ ಮಂಡಳಿಗೆ ಬರ್ತೀನಿ ಅಂತ ಹೇಳಬೇಕಾದ್ರೆ ನಿಜವಾದ ಒಂದು ಗುರಿ ಇದೆ. ಆ ಗುರಿನ ಸಾಧಿಸಬೇಕು ಅಂತ ಅವರು. ಯಾಕೆಂದರೆ ಹಿಂದೆ ಒಂದ್ಸಲಿ ಅವರು ಅಧ್ಯಕ್ಷರಾಗಿದ್ದರು 16 ವರ್ಷದ ಹಿಂದೆ. ಆವಾಗ ನಾವೇನು ಹೇಳ್ತೀವಿ, ಪ್ಲಾಟಿನಮ್ ಜೂಬಿಲಿ ಅಂತ ಮಾಡಿದ್ವಿ. 75 ಇಯರ್ಸ್ ಆಫ್ ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಚೇಂಬರ್ ಅಂತ. ತುಂಬ ಅದ್ಭುತವಾದ ಕಾರ್ಯಕ್ರಮ ಆಗಿತ್ತು. ಸುಮಾರು ಜನ, ಎಲ್ಲ ಕಲಾವಿದರು ಬಂದಿದ್ದರು. ಅದರಲ್ಲಿ ಕಮಲ್ ಹಾಸನ್ ಬಂದಿದ್ದರು, ರಜನಿಕಾಂತ್ ಬಂದಿದ್ದರು, ಎಲ್ಲರೂ ಬಂದಿದ್ದರು. ಆ ಮಟ್ಟದ ಒಂದು ಕೆಲಸ ಆಗಬೇಕು ಇವಾಗ. ಅಂದರೆ ಕಲಾವಿದರ, ನಿರ್ಮಾಪಕರ, ವಿತರಕರ, ಪ್ರದರ್ಶಕರ ಒಕ್ಕೂಟ ಎಲ್ಲನೂ ಇದೆ. ಸುಮಾರು 20-25 ಸಾವಿರ ಜನ ನಮ್ಮ ಉದ್ಯಮದಲ್ಲಿ ಕೆಲಸ ಮಾಡ್ತಾರೆ. ಸಮಗ್ರವಾಗಿ ಎಲ್ರಿಗೂ ನ್ಯಾಯ ದೊರಕಿಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಆಯ್ಕೆ ಆದ ನನ್ನನ್ನು ಆರಿಸಿದ್ದಾರೆ. ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಯಶೋಧ, ಥ್ಯಾಂಕ್ ಯು. ಸ್ಪೆಷಲ್ ಆಗಿ ಈ ಸತಿ ಯಾರೂ ಮಾಡದಂತಹ ಕೆಲಸ ಕಾರ್ಯಗಳನ್ನು ಇಂಡಸ್ಟ್ರಿಗೆ ನಿಮ್ಮ ಕಡೆಯಿಂದ ಆಗುತ್ತೆ ಒಂದು ಹೋಪ್ ಇದೆ ನನಗೆ. ವೈರಲ್ ವಿಡಿಯೋದ ಬಗ್ಗೆ, ಅಮ್ಮಗ ವಿಶ್ ಮಾಡಿದ ವಿಡಿಯೋ ಇವನ್ ನಾವು ನೋಡುವಾಗ ನಮಗೂ ಕೂಡ ಭಾವುಕ ಆಗ್ತಾ ಇತ್ತು. ಐ ಥಿಂಕ್ ನಿಮ್ಮಲ್ಲಿರೋ ಎಲ್ಲ ನೋವುಗಳನ್ನು ಮರೆಸಿದಂಥ ಏಕೈಕ ವ್ಯಕ್ತಿ ಅಂತಿದ್ರೆ ಆತ ಅಂತ ಅನಿಸುತ್ತೆ ನನಗೆ. ಇಲ್ಲ, ನಾನು ಒಂದಂತೂ ಯಾವತ್ತೂ ಹೇಳ್ತೀನಿ, ಅವನು ಹುಟ್ಟಿದ ದಿನದಿಂದಲೇ ನಾನು ಖುಷಿಯಾಗಿದ್ದೀನಿ. ಅಕ್ಟೋಬರ್ 22, 2020 ನಮಗೆ ಹೊಸ ಒಂದು ಭರವಸೆಯ ಬೆಳಕು ನಮಗೆ ಕಾಣ್ತು. ಹೊಸ ಭರವಸೆಯ ಬೆಳಕು. ಅವತ್ತಿನಿಂದ ಇವತ್ತವರೆಗೂ ತಾತ 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 ತಾತ. ನನಗೆ ಅವನಿಗೆ ಬೇರೆ ಬೇರೆ ಹೆಸರೆಲ್ಲ ಕರಿತೀನಿ. ಅವನ ರಾಯನ್ ಅಂತೀನಿ. ಅವನೇ ಹೇಳ್ತಾನೆ ನನ್ನ, ತಾತ ನೀನು ಒಂದೊಂದು ಸಲ ರಾಯನ್ ಅಂತೀಯ, ಅಪ್ಪಿ ಅಂತೀಯ, ಅಪ್ಪೂ ಅಂತೀಯ, ಏನೇನೋ ಅಂತೀಯ ಅಂತ ಹೇಳಿ ಅವನಿಗೆ ನೋಡಿ. ಒಂದೇನು ಅಂದರೆ, ನನ್ನ ಮಗಳು ಯಾವುದೋ ಒಂದು ಟೈಮಲ್ಲಿ ಹೇಳ, ಅಪ್ಪ ಮಾತಾಡ್ತಾನೆ ಅಲ್ಲ ಮಗು, ಇವನು ಮಾತಾಡ್ತಾನಪ್ಪ ಅಂತ ಕೇಳ್ತಾಯಿದ್ಲು. ಇವತ್ತು ಹೇಳ್ತಾಳೆ, ಅಪ್ಪ ಇದು ಸಿಕ್ಕಾಪಟ್ಟೆ ಮಾತಾಡ್ತಾನಪ್ಪ, ಏನಪ್ಪ ಮಾಡಲಿ, ಎಲ್ಲದಕ್ಕೂ ಪ್ರತ್ಯುತ್ತರ ಕೊಡ್ತಾನೆ ಅಂದ್ಬಿಟ್ಟು. ಅದು ಬೆಳೆಯುವ ಗುಣ. ಒಂದು ಸೆಕೆಂಡು ಆ ಮಗು ನಮ್ಮ ಮನೆಯಲ್ಲಿ ಇಲ್ಲಾಂದರೆ ಒಂಥರ ನಮ್ಮ ಕೈಲಿ ಇರೋಕ್ಕಾಗಲ್ಲ. ವಿತೌಟ್ ಆಕ್ಸಿಜನ್ ಆಗಿಬಿಡ್ತೀನಿ ನಾನಂತೂ. ತುಂಬ ನಮ್ಮ ಮಗಳೇ ಹೇಳ್ತಾಳೆ, ಅಪ್ಪ ನೀನು ತುಂಬ ಹೈಪರ್ ಆಗಿಬಿಡ್ತೀಯ, ಒಂದು ಮೆಟ್ಲತ್ತು ಇಳಿಯೋವಾಗ ಹುಷಾರು 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 ಅಂತೀಯ, ಎಲ್ಲಾದರೂ ಕಾರ್ ಡೋರ್ ತೆಗೆದಾಗ ಇಲ್ಲಿ ಕೈ ಇಟ್ಕೊಂಡ್ಬಿಡೋದು. ಇದೆಲ್ಲ ನನಗೆ 6th ಸೆನ್ಸ್ ವರ್ಕೌಟ್ ಆಗ್ತಾ ಇರುತ್ತೆ. ಅವನಿಗೆ ಯಾವುದೇ ಥರದ್ದು ತೊಂದರೆ ಆಗಬಾರ್ದು ಅಂತ.
ಯಾಕೆಂದರೆ ಅದು ನನ್ನ ಒಂದು ಭಾವನೆ, ನನ್ನ ಒಂದು ಅನಿಸಿಕೆ, ನನ್ನ ಒಳಗಡೆ ಇರೋದಂತ ಅನಿಸಿಕೆ. ದೇವರು ನಮ್ಮ ಭಾಗಕ್ಕಿದ್ದಾನೆ ಅಂತ ನಂಗೆ ಗೊತ್ತಾಯಿತು. ಯಾಕೆಂದರೆ ಅವನಿಲ್ಲದೆ ಏನೂ ಇಲ್ಲ. ನನ್ನ ಪ್ರಕಾರ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತುಗೆ ಅವನ ಪ್ರೇರಣೆ ಇಲ್ಲದೆ ಏನೂ ನಡೆಯೋಕ್ಕಾಗಲ್ಲ ಇಲ್ಲಿ. ಇವತ್ತು ಬಹುಶಃ ಈ ಇಂಟರ್ವ್ಯೂ ಮಾಡಬೇಕು ಅಂತ ನೀನು ಮನಸ್ಸು ಮಾಡಿದರೆ ಅದಕ್ಕೊಂದು ಟೈಮ್ ಇದೆ. ಕಾಲ ಬಂದಿದೆ ಸರ್, ಕಾಲ ಬಂದಿದೆ ಅನ್ನೋದು. ಹಾಗಾಗಿ ಅವನ ಒಂದು 6 ವರ್ಷಕ್ಕೆ ಬಿದ್ದಿದ್ದಾನೆ. ನಾನು ನನ್ನ 75 ವಸಂತಗಳನ್ನು ಕಂಡಿದ್ದೀನಿ. ನನಗೆ ಒಂಥರ ಅನ್ನಿಸ್ತು, 75 ಆಗೋಯ್ತಾ, ನಾನಿನ್ನೂ ಅವನ ವಯಸ್ಸಲ್ಲೇ ಇದ್ದೀನಿ. ಯಾರೋ ರಾಯನ್ ವಯಸ್ಸಲ್ಲಿದ್ದೀನಿ. ನಾನು 5ವರೆನೇ ಮನಸ್ಸಲ್ಲಿ. ದೇಹಕ್ಕಾಗ್ಬಿಟ್ಟಿದೆ, ಮನಸ್ಸಿಗೆ ಅಷ್ಟು ಇದು ಮಾಡಲ್ಲ. ಆದರೆ ಈ ಒಂದು ಪಯಣದಲ್ಲಿ 75 ವರ್ಷಗಳ ಪಯಣದಲ್ಲಿ ಚಿತ್ರರಂಗದಲ್ಲಿ 53 ವರ್ಷಗಳಾಯಿತು. ನನಗೆ ಬಯಸದೇ ಬಂದ ಭಾಗ್ಯಗಳು ಬೇಕಾದಷ್ಟಿದೆ. ನಾನು ಕಾಲೇಜಲ್ಲಿ, ನ್ಯಾಷನಲ್ ಕಾಲೇಜಲ್ಲಿ 1971-72 ನಾನು ಸ್ಟೂಡೆಂಟ್ ಯೂನಿಯನ್ ವೈಸ್ ಪ್ರೆಸಿಡೆಂಟ್. ಯಾವಾಗ 71-72 ಸರಿ ಸುಮಾರು 55 ವರ್ಷಗಳ ನಂತರ ಕರ್ನಾಟಕದ ಒಂದು ಏನು ನಮ್ಮ ಮಾತೃ ಸಂಸ್ಥೆ, ಚಿತ್ರರಂಗದ ಮಾತೃ ಸಂಸ್ಥೆ ಅಂತ ಏನು ಕರಿತೀವಿ, ಆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ 26-27ರ ಗೌರವ ಉಪಾಧ್ಯಕ್ಷ ಸ್ಥಾನವನ್ನು ನನಗೆ ಕರುಣಿಸಿದ್ದಾರೆ. ಅಂದರೆ ನನ್ನ ವಲಯದ ಎಲ್ಲ ವಲಯದ ಮತದಾರರು ಅಂದರೆ ತುಂಬ ಖುಷಿಯಾಗತ್ತೆ. ಒಮ್ಮೆ ಒಂದು ಜವಾಬ್ದಾರಿಯಿಂದ ಬಂದಮೇಲೆ ಆಯ್ಕೆ ಮಾಡಿದ್ದಾರೆ. ಬಟ್ ನಾವು ಕೆಲಸ ಮಾಡಬೇಕಾಗಿರೋದು ಎಲ್ರಿಗೂ, ನಮ್ಮ ಎಲ್ಲ ಸದಸ್ಯರಿಗೂ ನಾನು ನ್ಯಾಯ ಒದಗಿಸ್ಬೇಕು. ಸ್ಪರ್ಧೆ ಅಷ್ಟೇ. ಈಗ ನನ್ನ ಜೊತೆ ಸ್ಪರ್ಧೆ ಮಾಡೋರು ನನ್ನ ಸ್ನೇಹಿತರೆ, ನನ್ನ ಕೊಲೀಗ್ಸ್. ಆ ಸ್ಪರ್ಧೆ ಆಗೋಯ್ತು. ಓಟದಲ್ಲಿ ನಾನು ಮುಂದೆ ಬಂದೆ, ಅವರೊಂದು 2 ಹೆಜ್ಜೆ ಹಿಂದೆ ಇದ್ದಿರ್ಬೋದು ಅಷ್ಟೇ. ಇವತ್ತು ಯಾವುದೋ ಒಂದು ಮೆಸೇಜ್ ನೋಡಿದೆ, ಗೆದ್ದವರು ಬಿಂಬಬಾರ್ದು, ಅಂದರೆ ಬೀಗಬಾರ್ದು, ಸೋತವರು ನೋವು ಪಡಬಾರ್ದು. ಯಾಕೆಂದರೆ ಇದು ಒಂದು ಪರ್ವ ಅಂತ ಹೇಳ್ತೀವಿ. ಎಲೆಕ್ಷನ್ ಒಂದು ಪರ್ವ, ಒಂದು ಬರ್ತಾ ಇರುತ್ತೆ. ಈ ಒಂದು ಪ್ರಕ್ರಿಯೆಯಲ್ಲಿ ನಮಗೇನು ಅನಿಸುತ್ತೆ ಅಂದರೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಆ ಜವಾಬ್ದಾರಿನ ಬಹಳ ಪ್ರಾಮಾಣಿಕವಾಗಿ ಮಾಡಬೇಕು. ಆ ಪ್ರಾಮಾಣಿಕತೆಯಿಂದ ನನಗೆ ನೀನೇ ಹೇಳ್ದಂಗೆ ಒಂದರ ಹಿಂದೆ ಒಂದು ಬರ್ತಾ ಇದೆ. ಬಹುಶಃ ಈ ವರ್ಷ ತುಂಬ ಚೆನ್ನಾಗಿದೆ ನನಗೆ. ಹೋದ ವರ್ಷವೂ ಸ್ವಲ್ಪ ಎಂಡಲ್ಲಿ ತುಂಬ ಚೆನ್ನಾಗಿತ್ತು. ನಾನು ನಿರ್ಮಾಪಕ ವಲಯದಲ್ಲಿ, ಅದೇ ಒಂದು ಕನ್ನಡ ನಿರ್ಮಾಪಕ ಸಂಘದಲ್ಲೂ ಕೂಡ ನಾನು ECನಲ್ಲಿ ಗೆದ್ದಿದ್ದೀನಿ. ಇಲ್ಲಿ ವಾಣಿಜ್ಯ ಮಂಡಳಿಯಲ್ಲಿ ಉಪಾಧ್ಯಕ್ಷನಾಗಿದ್ದೇನೆ. ಸಾಲಿದ್ದಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಜೀವಮಾನ ಪ್ರಶಸ್ತಿ ಬೇರೆ ಬಂದಿದೆ. ಇದೆಲ್ಲ ಬಯಸದೇ ಬಂದಿರೋದು. ಆದರೆ ಬಂದಿರೋದಕ್ಕೆ ತುಂಬ ಸಂತೋಷ ಪಡ್ತೀನಿ. ಆಯ್ಕೆಯಾಗಿದ್ದಕ್ಕೆ ತುಂಬ ಸಂತೋಷ ಪಡ್ತೀನಿ. ಮೇಲಾಗಿ 2ನೇ ತಾರೀಕು ನನ್ನ ಹುಟ್ಟುಹಬ್ಬ. ನಿಜ ಹೇಳಬೇಕು ಅಂದರೆ ನನ್ನ ಸಂಭ್ರಮಿಸಿದ ನನ್ನ ಮೊಮ್ಮಗನ ಜೊತೆ. ನನಗೆ ಅವನೇ ಸರ್ವಸ್ವ. ನಾನು ಏನೇ ಮಾಡಿದ್ರೂ ಅವನಿಗೋಸ್ಕರ ಮಾಡ್ತೀನಿ. ಮಗಳು ಇದಲ್ಲ, ಅಫ್ಕೋರ್ಸ್ ಮಗಳಿಲ್ಲದೆ ಅವನಿಲ್ವಲ್ಲ, ಮೇಘನ ಇಲ್ಲದೆ ಅವಳಿಲ್ವಲ್ಲ. ನನಗೆ ಮೇಘನ ಒಂದು ಕಣ್ಣು, ಅವನೊಂದು ಕಣ್ಣು. ಆ ರೀತಿಯೇ ನಾನು ನೋಡೋದು. ಯಾಕೆಂದರೆ ಅವಳು ಒಂದು ನಂಬಿಕೆಯಿಂದ ನಮ್ಮನ್ನು ನಂಬಿ ಮಗುನ ಬಿಟ್ಟು ಹೋಗಿರ್ತಾಳೆ. ಅದಕ್ಕೆ ಒಂದು ಕ್ಷಣ ಕೂಡ ನಾವು ಅವನ ಸ್ಕೂಲ್ಗೆ ಹೋಗಿ ನಾವೇ ನಿಂತು ಕರ್ಕೊಂಬರೋದು, ನಾವೇ ಹೋಗಿ ಅವನ್ನ ಡ್ರಾಪ್ ಮಾಡೋದು. ಅವನೊಬ್ಬನೇ ಮಲ್ಗಕ್ಕೆ ಬಿಡಲ್ಲ, ನಾವು ಜೊತೇಲಿರ್ತೀವಿ. ಅವನು ಹಾಗೆ ಮಾಡ್ತಾನೆ. ನನ್ನ ರೂಮ್ಗೆ ಬರ್ತಾನೆ, ತಾತ ನನ್ನ ಫೇವ್ರೇಟ್ ರೂಮ್ ಅಂತಾನೆ. ಬಂದು ಅವನೊಂದಷ್ಟು ಕುಚೇಷ್ಟುಗಳೆಲ್ಲ ಮಾಡ್ತಾನೆ. ಆಮೇಲೆ ತುಂಬ ಇಷ್ಟ ಅವನಿಗೆ ರಜನಿ. ನೋಡ್ತಾನೆ, ಅದೆಲ್ಲ ಮಾಡ್ತಾನೆ. ಏನೋ ಮಾತಾಡ್ತಿರ್ತಾನೆ. ನಾನು ಆ ಕಡೆಗೆ ಹೆಚ್ಚು ಗಮನ ಕೊಡೋದಿಲ್ಲ. ನನಗೆ ಅವನು ರಾಯನ್ ನೋಡ್ತಾನೆ ಇರ್ತೀನಿ. ಅವರಮ್ಮ ಎಲ್ಲವನ್ನೂ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾಳೆ. ಯಾರೇ ಹಿರಿಯರು ಬಂದರೆ ಅವ್ರನ್ನ ನೀವು ಹೋಗಿ ಬನ್ನಿ ಅಂತಾನೆ. ಆ ಥರ ಒಂದು ಟ್ರೈನಿಂಗ್. ಅವನು ಹೆಚ್ಚು ಊಟ ಮಾಡೋದು ಕೆಲಸದವ್ರ ಜೊತೆ.
ಅವನು ನಮ್ಮ ಜೊತೆ ಊಟ ಮಾಡಲ್ಲ. ನಮ್ಮನೇಲಿ ಕೆಲಸ ಮಾಡ್ತಿರ್ತಾರಲ್ಲ, ಅವರು ಬಂದಿರ್ತಾರೆ, ಅವ್ನು ನೋಡ್ಕೊಳಕ್ಕೆ ಬಂದಿರ್ತಾರೆ, ಊಟ ಮಾಡ್ತೀನಿ ಅಂತ ಮಾಡಲ್ಲ ಅಂತಾನೆ. ಅವರೇನೋ ಊಟ ಮಾಡಿದ್ರೆ ಅವ್ರ ಪಕ್ಕದಲ್ಲಿ ಹೋಗಿ ಕೂತ್ಕೋತಾನೆ. ನನಗೆ ಅದು ಇಷ್ಟ ಆಗುತ್ತೆ. ಯಾಕೆಂದರೆ ಆ ಒಂದು ಕರುಣಾ ಮನಸ್ಸಿದೆ ಅವನಿಗೆ, ಕರುಣೆ ಇದೆ ಅವನಿಗೆ. ನಾವೇನಾದರೂ ಹೆಚ್ಚಿಗೆ ಏನಾದ್ರು ಕೆಲಸ ಮಾಡುವಾಗ ಅವ್ರನ್ನ ಬೈದ್ಬಿಟ್ರೆ, ಯಾಕೆ ಅವ್ರನ್ನೆಲ್ಲ ಬೈತೀರಾ, ಬೈಬಾರ್ದು ಅಂತಾನೆ. ಈ ಥರದಲ್ಲಿ ಒಂದು ಖುಷಿ ಇದೆ ನನಗೆ. ಸ್ಕೂಲ್ಗೆ ಹೋಗ್ತಾನಲ್ಲ, ಸ್ಕೂಲ್ಗೆ ಹೋದ ಒಳಗಡೆ ಹೋಗೋಕೆ ಟೀಚರ್ಗೆಲ್ಲ ನಮಸ್ಕಾರ ಮಾಡಪ್ಪ ಅಂತೀನಿ. ಮೊದಲೆಲ್ಲ ಮಾಡ್ತಿರ್ಲಿಲ್ಲ, ಒಂಥರ ಹಿಂಗೆ ಅಂದ್ಬಿಡೋನು. ಈಗೆಲ್ಲ ನಮಸ್ತೆ ಅಂತಾನೆ. ಹಾಗೆ ಬರ್ತಾ ನನ್ನ ನೋಡಿಬಿಟ್ರೆ ಸಾಕು, ಈ ಅದಲ್ಲೊಂದು ಅವನು ಬೆಳಕು ನೋಡ್ದಂಗೆ ಆಗುತ್ತೆ. ಅವ್ನು ನೋಡಿದ್ರೆ ನನಗೆ ಒಂದು ಹೊರಗಡೆ ಬಂದು ಪ್ರಪಂಚದ ತಂಗಾಳಿ ಅಂತಾರಲ್ಲ, ಅವನ ಹತ್ರ ಬಂದರೆ ತಂಗಾಳಿ ಆಗುತ್ತೆ, ಬೆಳಕು ನೋಡ್ದಂಗೆ ಆಗುತ್ತೆ, ಒಳ್ಳೆಯ ಮಲ್ಲಿಗೆ ಪರಿಮಳ ಬೀಸುತ್ತೆ ಅವನ ಇರೋದು ನನಗೆ. ಸೊ ಇದು ನನ್ನ ಖುಷಿ ದಿನಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದೆಲ್ಲದರ ಖುಷಿಯ ನಡುವೆ ಇವತ್ತು ಕುತ್ಕೊಂಡು ಆರ್ಟಿಕಲ್ ಬರೀತಾ ಇದ್ದೆ. ರೀಸೆಂಟಾಗೂ ಕೂಡ ಬರೆದೆ ನಾನು. ಮಗಳು ರಜನಿಕಾಂತ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ಜೈಲರ್ 2 ಅಲ್ಲಿ. ಆ ಇನ್ಫಾರ್ಮೇಷನ್ ನಮಗೆ ಸಿಕ್ಕಿದೆ. ಈ ಹಿಂದೆನೂ ಬರೆದೆ, ಇವತ್ತು ಸ್ವಲ್ಪ ಡೀಟೈಲಾಗಿ ಬರೆದೆ. ಒಳ್ಳೆ ಯಾರು ಊಹೆ ಮಾಡದ ಒಂದು ಪಾತ್ರದಲ್ಲಿ ನಮ್ಮನ್ನು ರಂಜಿಸಲಿದ್ದಾರೆ ಅಂಥೇಳಿ ಇವತ್ತು ಬರೆದಿದ್ದೀನಿ ಸರ್ ನಾನು. ನನಗೆ ಇನ್ಫಾರ್ಮೇಷನ್ ಸಿಕ್ತು. ಈ ಹಿಂದೆ ನೀವು ನಿಮ್ಮ ಹೆಂಡತಿ ಇಬ್ಬರೂ ಕೂಡ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀರಾ. ಇವತ್ತು ನಿಮ್ಮ ಮಗಳು ಆ್ಯಕ್ಟ್ ಮಾಡ್ತಾ ಇರೋದು, ಆ ಖುಷಿಯ ಬಗ್ಗೆ ಹೇಳೋದು ಸರ್. ರಿವೀಲ್ ಮಾಡೋಂಗಿಲ್ಲ, ಬಟ್ ಇನ್ಫಾರ್ಮೇಷನ್ ಲೀಕ್ ಆಗಿದೆ. ಇಲ್ಲ, ಒಂದು ವಿಚಾರ ಏನಂದರೆ, ಆ ಸಿನಿಮಾ ಅವರು ಮಾಡ್ತಾ ಇರುವಾಗ ಕೆಲವು ಕಂಡೀಷನ್ಸ್ ಎಲ್ಲ ಹಾಕಿರ್ತಾರೆ. ಅದನ್ನು ನಾವು ಬೈಪಾಸ್ ಮಾಡೋಕ್ಕಾಗಲ್ಲ. ಈಕೆ ಮಾಡ್ತಿದ್ದಾಳೆ, ಒಬ್ಬ ಕಲಾವಿದೆ. ಆ ಸಿನಿಮಾ ಬಗ್ಗೆ ಅವಳೇ ಮಾತಾಡೋಕ್ಕಾಗದೇ ಇದ್ಮೇಲೆ ನಾವು ಹಿಂಗೆ ಮಾತಾಡೋದು. ಬಟ್ ಖುಷಿ ಸತ್ಯವಾಗಲಿ ನನಗಂತೂ. ಯಾಕೆಂದರೆ ರಜನಿಕಾಂತ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ. ನಮ್ಮ ಎಲ್ರಿಗೂ ಇಷ್ಟ ರಜನಿಕಾಂತ್ ಅಂತ. ಅದು ಸುಮಾರು 77ನೇ ಇಸ್ವಿನಲ್ಲಿ ನಾನು ತಪ್ಪು ತಾಳಗಳಲ್ಲಿ ಅವ್ರ ಜೊತೆ ಅಭಿನಯಿಸಿದ್ದು. ಅವರೇ ವಿಲನಾಗಿ ಬಂದಿದ್ದೆ ಇಂಡಸ್ಟ್ರಿಗೆ. ಆಮೇಲೆ ಅವರು ಹೀರೋ ಆದರು. ಅವ್ರಿಗೆ ನಾನು ವಿಲನ್ ಈಗ ಬಾಲಚಂದ್ರ ಸೆಲೆಕ್ಟ್ ಮಾಡಿದ್ದು. ಅದು ಚೆನ್ನಾಗಿ ಹೋಯಿತು. ಅದಾದ ಮೇಲೆ ಕಾಳಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದು ಒಂದು ಡಬಲ್ ಲ್ಯಾಂಗ್ವೇಜ್, ಅದು ಕೂಡ ತಮಿಳು ತೆಲುಗು. IV ಶಶಿ ಅಂತ ನೀವು ಕೇಳಿರಬೇಕು, ಅವರು ಡೈರೆಕ್ಟ್ರು. ಅದರಲ್ಲಿ ಚಿರಂಜೀವಿನೂ ಮಾಡಿದರು, ತೆಲುಗು ಚಿರಂಜೀವಿ ಮಾಡಿದರು, ಮಲಯಾಳಂ ಸೀಮಾ ಮಾಡಿದರು. ಆಮೇಲೆ ಸತ್ಯನಾರಾಯಣ ಅಂತ ತುಂಬ ಫೇಮಸ್ ಆ್ಯಕ್ಟ್ರು ತೆಲುಗು ಮಾಡಿದರು. ಅವರ ಮಕ್ಕಳಾಗಿ ನಾನು ಆ್ಯಕ್ಟ್ ಮಾಡಿದ್ದೆ. ಅವೆರಡು ಸಿನಿಮಾ ಆದಮೇಲೆ ಸ್ವಲ್ಪ ನಾನು ಕನ್ನಡದಲ್ಲೇ ಮುಂದುವರೆದೆ. ಅವರು ತಮಿಳಿಗೆ ಹೋದರು. ಅವರು ಜಸ್ಟ್ ಸೂಪರ್ ಸ್ಟಾರ್ ಅಲ್ಲ, ಅವರು ತಲೈವ ಆಗ್ಬಿಟ್ರು. ಅವರು ಇವತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಎಲ್ಲರೂ ತುದಿಗಾಲಲ್ಲಿದ್ದಾರೆ, ಎಲ್ಲ ನಾಯಕ ನಟರು ತುದಿಗಾಲಲ್ಲಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ನನ್ನ ಮಗಳಿಗೊಂದು ಅವಳು ಪಾತ್ರ ಸಿಕ್ಕಿದ್ದು ನಮಗೆಲ್ಲ ಖುಷಿ. ಅವಳಿಗೆ ಎಂಡ್ ಆಫ್ ಅದು ಒಂಥರ ಜಾಯ್ ಅಂತಾರಲ್ಲ, ಅದಕ್ಕೆ ಲಿಮಿಟ್ಲೆಸ್. ಅವಳು ಎಷ್ಟು ಖುಷಿಯಾಗ್ಬಿಟ್ಲು ಅಂದರೆ, ಎಲ್ಲೂ ಯಾರಿಗೂ ಹೇಳಬಾರ್ದು, ಏನಾದರೂ ಆಗೋಗ್ಬಿಡ್ತು ಅಂತಂದರೆ ಭಯ ಬಂದ್ಬಿಡ್ತು. ಪಿಕ್ಚರಲ್ಲಿ ಅವ್ಳ ಜೊತೆ ಆ್ಯಕ್ಟ್ ಮಾಡಿ ಬರೋವರೆಗೂ ನಾನು ಮಾತಾಡಬಾರ್ದು ಅನ್ನೋದು ಒಂದು. ಎರಡನೇದು ನಮಗೆಲ್ಲ ಖುಷಿ. ಒಬ್ಬ ದೊಡ್ಡ ನಟರ ಜೊತೆ ಮಾಡ್ತಾಯಿದ್ದ, ದೊಡ್ಡ ನಟರು ಅಂತಲ್ಲ, ದೊಡ್ಡ ಮನುಷ್ಯತ್ವ ಉಳ್ಳ ನಾಯಕ ನಟ. ನನ್ನ ಬಗ್ಗೆ ಏನೇನೋ ಮಾತಾಡಿದ್ದಾರೆ. ಅಂದರೆ ನಿಮ್ಮ ತಂದೆ ನನಗೆ ಜೊತೆಲಿ ಆ್ಯಕ್ಟ್ ಮಾಡಿದ್ದೀವಿ, ಚೆನ್ನಾಗಿ ಏನು ಮಾಡ್ತೀವಿ, ನೀವು ಆ್ಯಕ್ಟ್ ಮಾಡ್ತಾಯಿದ್ದಾರಾ ಅಂತ ಕೇಳಿದ್ರಂತೆ. ಹೌದು, ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಮನೇನೋ ಹೋಗಿದ್ದಾರೆ, ಮೀಟ್ ಮಾಡಿದ್ದಾರೆ, ಅವರೆಲ್ಲ ಮೀಟ್ ಮಾಡಿದೆ. ರಾಯನು ಮೀಟ್ ಮಾಡಿ, ಅವಳೇ ಎಲ್ಲ ಹಾಕ್ಕೊಂಡಿದ್ದಾಳಲ್ಲ ಎಲ್ಲ ಅದು. ಸೊ ಬಹುಶಃ ನನಗಿಂತ ನೀವು ಅವಳನ್ನ ಕೇಳಬೇಕು. ಯು ಶುಡ್ ಆಸ್ಕ್ ಹರ್. ಯಾಕೆಂದರೆ ನನಗೇನಂದರೆ ನನ್ನ ಬರ್ತ್ಡೇದು ಒಂದು ಹೇಳ್ತೀನಿ. ನನ್ನ ಮಗಳು ನನಗೆ ಬರ್ತ್ಡೇ ವಿಶ್ ಮಾಡಿದ್ದು, ನನಗೆ ಕಣ್ಣೀರು ಬಂದ್ಬಿಡ್ತು ನನಗೆ. ಯಾಕಂದರೆ ಆಕೆ ಆ ವರ್ಡ್ಸ್ ಎಲ್ಲ ಯೂಸ್ ಮಾಡಿರೋದೆಲ್ಲ ಒಂಥರದ್ದು ಅದ್ಭುತವಾದ ವರ್ಡ್ಸ್. ತಂದೆನಲ್ಲಿ ಮಗು ನೋಡ್ತಾಳೆ, ಮಕ್ಕಳು ನೋಡಿ, ತಂದೆನಲ್ಲಿ ಮಗು ನೋಡ್ತಾಳೆ. ನಾನು ಅವಳನ್ನೆಲ್ಲ ತಾಯಿ ನೋಡ್ತೀನಿ, ಮಗಳಲ್ಲಿ ತಾಯಿ ನೋಡ್ತೀನಿ, ಅವಳ ತಂದೆನಲ್ಲಿ ಮಗು ನೋಡ್ತಾಳೆ. ಈ ಬದುಕೆ ಹಾಗೆ. ಸೊ ಹಾಗಾಗಿ ಯಶೋಧ ತುಂಬ ಖುಷಿ ಆಯಿತು. ಇಲ್ಲಮ್ಮ, ಹಾಗೆ ಬದುಕಲ್ವಾ, ಬದುಕೆ ಹಾಗೆ. ಯಾಕೆಂದರೆ ನಮ್ಮ ಹತ್ರ ಏನಿದೆ, ಬೇರೆ ಏನಿದೆ ಕೊಡೋಕ್ಕೇನಿದೆ?
ಒಂದೊಂದು ಹೇಳ್ತೀನಿ, ನಮ್ಮ ಈ ಜಗತ್ತಲ್ಲಿ ಪ್ರತಿಯೊಂದು ವಸ್ತುಗಳು ಸಿಕ್ಕಬೇಕಾದ್ರೆ ನಾವೇನೋ ಪುಣ್ಯ ಪಡೆದಿರಬೇಕು. ಆ ಪುಣ್ಯ ದಾರಿ ತೋರಿಸೋರು ಯಾರಂದರೆ ನಮ್ಮ ಅಕ್ಕಪಕ್ಕದವರೇ. ಇವತ್ತು ಈ ಒಂದು ಕಾಲಘಟ್ಟದಲ್ಲಿ ನಮ್ಮೂರೇ ಜನ ಇದ್ವಿ ಮನೆಯಲ್ಲಿ. ಮೇಘನಾನೂ ಇರಲಿಲ್ಲ ನನ್ನ ಬರ್ತಡೇ ದಿವಸ, ಅವಳು ಮಂಗಳೂರಲ್ಲಿದ್ಲು. ಸೊ ನಾನು ಪ್ರಮೀಳಾ ರಾಯನ್ ಕುಣಿತಾ ಇದ್ದ ಕೇಕ್ ಕಟ್ ಮಾಡೋ ಟೈಮಲ್ಲಿ. ಇವತ್ತು ಜಂಪಿಂಗ್ ವಿತ್ ಜಾಯ್, ಇಲ್ಲಿ 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 ಅಲ್ಲಿ ಇಲ್ಲಿ ಇಲ್ಲಿ ಓಡಾಡ್ತಾನೆ. ನಮ್ಗೆ ಅಷ್ಟು ಖುಷಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ತಾತ, ಹ್ಯಾಪಿ ಬರ್ಡೇ ಯು ತಾತ ಅಂತ ಅವನೇ ಹೇಳಿದ್ದು, ನಾವು ಯಾರೂ ಹಾಡಲೇ ಇಲ್ಲ. ಐ ವಿಲ್, ನನಗೆ ಅಮೇಝಿಂಗ್ ಅಮೇಝಿಂಗ್ ಕಿಡ್, ಗಾಡ್ಸ್ ಸೆಂಟ್ ಚೈಲ್ಡ್, ರಾಯನ್ ರಾಜ್ ಸರ್ಜಾ. ಸರ್, ಸಣ್ಣ ವಯಸ್ಸು, ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಐ ಥಿಂಕ್ ನೀವು ಯೂಸ್ ಮಾಡ್ತೀರ ಅಂತ ಅನಿಸುತ್ತೆ ಸೋಷಿಯಲ್ ಮೀಡಿಯಾನ. ದಿನಕ್ಕೊಬ್ಬರ ಹೆಸರು ಹಾಕಿ ಲಿಂಕ್ ಹಾಕಿ ಅವ್ರ ಫೋಟೋಗಳೆಲ್ಲ ಹಾಕುವಾಗ ತಂದೆಯಾಗಿ ನೀವು ಯಾವ ಥರ ತಗೊಳ್ತೀರಿ ಸರ್? ಇವ್ರ ಜೊತೆ ಮದುವೆ ಆಗ್ತಾರಂತೆ, ಅವ್ರ ಜೊತೆ ಮದುವೆ ಆಗ್ತಾರಂತೆ, ಈ ಥರದ್ದೆಲ್ಲವೂ 100% ನಮಗೆ ನೋವಾಗುತ್ತೆ. ಎಷ್ಟೋ ಸಲ ಇವ್ರನ್ನ ಹುಡುಕೋಣ ಮೇಡಮ್, ಇವ್ರು ಬಿಡೋದು ಬೇಡ ಅಂತ ನಾನು ಅವ್ರಿಗೆ ಮೆಸೇಜ್ಗಳು ಕಳಿಸಿದ್ದೆ. ಅದನ್ನು ನೀವು ತಂದೆಯಾಗಿ ಹೇಗೆ ತಗೋತೀರಾ? ಆ್ಯಂಡ್ ಅವ್ರಿಗೆ ಸಲಹೆ ಕೊಟ್ಟಿದ್ದೀರಾ ಹಿಂಗಿರಬೇಡ, ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಏನೇನೋ ಮಾಡಿ ಹಾಕ್ತಾರೆ. ಮಾತು ಹೇಳೋಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋಕ್ಕೆ ಹೇಳ್ತೀನಿ. ಈ ನೋಡಿ, ಆಯ್ಕೆ ಅವರವ್ರದ್ದು, ಬದುಕು ನಡೆಸೋರವರು. ಈಗ ನಾನು ಮದುವೆ ಮಾಡ್ಕೊಂಡಾಗಲೂ ನಮ್ಮದು ಲವ್ ಮ್ಯಾರೇಜೇ, ಬಟ್ ಜವಾಬ್ದಾರಿಯಾಗಿದ್ದೀವಿ. 38 ವರ್ಷಗಳಾದರೂ 40 ವರ್ಷಗಳಾದರೂ ಹೊರಗಡೆ ನಮ್ಮ ಬಗ್ಗೆ ಯಾರೂ ತಪ್ಪಾಗಿ ಮಾತಾಡಬಾರ್ದು, ನಾವು ಸಮಾಜಕ್ಕೆ ಮಾದರಿಯಾಗಿರಬೇಕು ಅನ್ನುವ ಒಂದು ಸವಾಲನ್ನು ತೆಗೆದುಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಹೆಣ್ಣಿಗೂ ಒಂದು ಗಂಡು ಬೇಕು, ಪ್ರತಿಯೊಂದು ಗಂಡಿಗೂ ಒಂದು ಹೆಣ್ಣು ಬೇಕು. ಅದು ಕೇವಲ ದೈಹಿಕ ಸಂಬಂಧ ಅಲ್ಲ, ಮಾನಸಿಕ ದೇವಸ್ಥಾನ. ಅದು ಮಾನಸಿಕ ದೇವಸ್ಥಾನ, ಟೆಂಪಲ್. ಆ ಒಂದು ಭಾವನೆಯಲ್ಲಿ ನಾನು ಬದುಕಬೇಕು, ಸಹಬಾಳ್ವೆ ಇರಬೇಕು, ಜೊತೆಯಲ್ಲಿ ಕೈ ಹಿಡಿದು ನಡಿಬೇಕು. ಅದು ದೈವ ನಿಯಮ. ಅದು ದೈವ ನಿಯಮ ಏನು ಹೇಳ್ತೇವೆ, ಒಂದು ಗಂಡು ಒಂದು ಹೆಣ್ಣು, ಈ ಪ್ರಕೃತಿಯ ನಿಯಮ. ಅದು ಒಂದು ಸೂರ್ಯ ಒಂದು ಚಂದ್ರ ಇದ್ದ ಹಾಗೆ. ಈ ಬದುಕಲ್ಲಿ ಯಾರು ಅರ್ಥಪೂರ್ಣವಾಗಿ ಒಬ್ಬರ ಮನಸ್ಸನ್ನು ನೋಯಿಸದೆ ಇನ್ನೊಬ್ಬರು ಬದುಕ್ತಾರೆ, ಒಬ್ಬರ ಕೈ ಹಿಡಿತಾರೆ. ಮದುವೆ ಆದಾಗ ಅವಳು ಹೆಂಡತಿ, ಮದುವೆ ಆದಮೇಲೆ ಆಕೆ ತಾಯಿ ಆಗ್ತಾಳೆ. ಆ ತಾಯಿಯ ಸ್ವರೂಪವನ್ನು ನಾವು ಯಾವತ್ತೂ ಹೆಂಡತಿನಲ್ಲಿ ಕಾಣಬೇಕು. ಯಾಕೆಂದರೆ ಅವಳು ನಮಗೆ ಕಷ್ಟದಲ್ಲಿ ಸಾಥ್ ಕೊಡ್ತಾಳೆ, ಸುಖದಲ್ಲಿ ಸಾಥ್ ಕೊಡ್ತಾಳೆ, ತನಗೆ ತನ್ನ ಮಕ್ಕಳಿಗೆ ತಾಯಿ ಆಗ್ತಾಳೆ. ಈ ಥರ ಇರುವ ಸಂಬಂಧವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಳು ಮಾಡಬೇಡಿ. ಸಂಬಂಧಗಳ ಬಗ್ಗೆ ಕೆಟ್ಟದಾಗಿ ತೋರಿಸ್ಬೇಡಿ. ಸೋಷಿಯಲ್ ಮೀಡಿಯಾ ಜವಾಬ್ದಾರಿ ಜಾಸ್ತಿ ಇದೆ, ಸದ್ಬಳಕೆ ಮಾಡ್ಕೊಳ್ಳಿ. ಎಲ್ಲ ಟೆಕ್ನಾಲಜಿನಲ್ಲೂ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಅದನ್ನು ನೀವು ಒಳ್ಳೇದಕ್ಕೆ ಮಾಡಿದಾಗ ಜನಗಳಿಗೆ ಒಳ್ಳೆಯದಾಗತ್ತೆ. ಅವಾಚ್ಯಗಳಿಂದ ಬೇರೆ ಬೇರೆಯವ್ರ ಮನಸ್ಸನ್ನು ನೋಯಿಸೋ ಬದಲು ಒಬ್ಬೊಬ್ಬರ ಕಣ್ಣೀರನ್ನು ಒರೆಸಿ ಅವ್ರಿಗೆ ಸಾಂತ್ವನ ಕೊಡಿ. ನೆರೆಹೊರೆ ಅಂತ ಹೇಳ್ತಾರೆ, ನೆರೆಗೆ ಹೊರೆ ಆಗಬೇಡಿ, ನೆರೆಹೊರೆಯಾಗಿರಿ. ಬಿ ಕೈಂಡ್ ಟು ಪೀಪಲ್ ಅಂತ ಹೇಳ್ತೀನಿ. ಸೂಪರ್ ಸರ್. ಇನ್ನೊಂದು ಮಿಲನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂತಹ ಪಾರ್ವತಿ ಮೆನನ್ ಅವ್ರದ್ದು ಇದು ಫುಲ್ಲು ಸುದ್ದಿ. ಏನಪ್ಪ ಅಂದರೆ ಅವರು ಯಾವುದೋ ಫೋಟೋ ಶೂಟ್ ಮಾಡಿದ್ದಾರೆ, ದಪ್ಪ ಆಗಿದ್ದಾರೆ. ಈಗ ದಪ್ಪ ಆದರೂ ತಪ್ಪು, ಹೆಣ್ಮಕ್ಳಲ್ಲಿ ಅವರಲ್ಲಿ ಹಾರ್ಮೋನಿ ವೇರಿಯೇಷನ್ ಇರುತ್ತೆ, ಇನ್ನೊಂದೇನೋ ಸಮಸ್ಯೆಗಳಿರುತ್ತೆ. ದಪ್ಪ ಆಗೋದು ಕಾಮನ್, ತಿಂದೇ ದಪ್ಪ ಆಗ್ತಾರೆ ಅಂತಿಲ್ಲ. ಸೊ ಅದು ಎಲ್ಲ ಹೆಣ್ಮಕ್ಳಿಗೆ ಗೊತ್ತಿರುವಂಥ ವಿಚಾರ. ಇವತ್ತು ಆಕೆ ದಪ್ಪ ಆಗಿದ್ದಾರೆ ಅಂತ ಕಂಪ್ಲೀಟ್ ಬಾಡಿ ಶೇಮಿಂಗ್ ಶುರು ಆಗಿಬಿಟ್ಟಿದೆ. ನೀವು ಒಬ್ಬ ಹೆಣ್ಣು ಮಗಳ ತಂದೆಯಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಈ ವಿಚಾರವಾಗಿ ಹೆಣ್ಣು ಮಕ್ಕಳ ಒಂದು ದೇಹದ ಬಗ್ಗೆ ಆಗಲಿ, ಆಕೆಯ ರೂಪದ ಬಗ್ಗೆ ಆಗಲಿ, ಆಕೆಯ ನಡತೆ ಬಗ್ಗೆ ನಾನು ಮಾತಾಡಲ್ಲ. ಅದು ನನ್ನ ವ್ಯಾಪ್ತಿ ಅಲ್ಲ. ಯಾಕೆಂದರೆ ಅದು ಪ್ರಕೃತಿ. ನಾವು ಒಬ್ಬರನ್ನ ಹೀಗೆ ಹಾಗೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಅದು ಯಾರಾದ್ರಾಗಿರ್ಬೋದು, ಅವೆಲ್ಲ ಮಾಡಬಾರ್ದು, ಅದೆಲ್ಲ ಮಾಡಬಾರ್ದು. ಯಾಕೆಂದರೆ ದಯಮಾಡಿ ಹೇಳ್ತೀನಿ, ಪ್ರಕೃತಿಗೆ ಬಿಟ್ಟುಬಿಡಿ. ಲೀವ್ ಇಟ್ ಟು ದ ನೇಚರ್, ಬಿ ಎ ಗುಡ್ ಟೀಚರ್ ಅಷ್ಟೇ. ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೂ ನಿಮ್ಮ ಹತ್ರ ಒಂದಿನ ಮಾತಾಡಬೇಕು, ಬರ್ತಾ ಇರ್ತೀನಿ. ಸುದೀರ್ಘವಾಗಿ ಒಂದಿನ ಮಾತಾಡೋಣ. ನಿಮ್ಮ ಒಂದೊಂದು ಮಾತುಗಳು ಅಷ್ಟು ಅರ್ಥಪೂರ್ಣವಾಗಿರುತ್ತೆ. ತಂದೆ ಬಗ್ಗೆ ಹೇಳುವಾಗ ಇವನ್ ನಮ್ಮ ತಂದೆ ಎಲ್ಲ ನೆನಪಾಗಿ ನಮ್ಗೆ ಭಾವುಕರಾದ್ವಿ ನಾವು ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮುಂದೆ ನಮ್ಮ ಇಂಡಸ್ಟ್ರಿಗೆ ನಿಮ್ಮ ಕಡೆಯಿಂದ ಇನ್ನಷ್ಟು ಕೊಡುಗೆಗಳು ಕೊಡ್ತೀರಾ ಅನ್ನೋ ಒಂದು ಭರವಸೆ 100% ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದಿನ ಜರ್ನಿಗೆ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು.
ನಿನ್ನ ನೋಡಿದಾಗೆಲ್ಲ ನನಗೆ ಮೇಘನ ನೋಡ್ದಂಗೆ ಆಗುತ್ತೆ. ಗುಡ್, ಚೆನ್ನಾಗಿದೆ ನಿನ್ನ ಕೆಲಸ, ನೀನು ಚೆನ್ನಾಗಿ ಮಾಡ್ತಾಯಿದ್ಯಾ, ಮುಂದುವರಿಸು. ಪ್ರತಿಯೊಬ್ಬರಿಗೂ ದೇವರೊಂದು ಕೆಲಸನ ಕೊಡ್ತಾನೆ, ನೀವು ಮನಸಾರೆ ಪ್ರೀತಿಸಿಯ ಕೆಲಸ ಮಾಡಿ. ಇವತ್ತು ನೀನು ಆ್ಯಂಕರ್ ಆಗಿ ಬಂದು ಇಲ್ಲಿ ಮಾಡ್ತಾ ಇರಬೇಕಾದ್ರೆ ಎಷ್ಟು ಚೆನ್ನಾಗಿ ಪ್ರಶ್ನೆ ಕೇಳ್ತೀಯ, ಎಷ್ಟು ಅರ್ಥಗರ್ಭಿತವಾಗಿರುತ್ತೆ ಪ್ರಶ್ನೆ. ಯಾರ ಮನಸ್ಸನ್ನು ನೋಯಿಸದೆ ಕೇಳುವ ಪ್ರಶ್ನೆ ಆಗಬೇಕು. ನಾವು ಕೊಡುವ ಉತ್ತರ ಯಾರ ಮನಸ್ಸನ್ನು ನೋಯಿಸಬಾರ್ದು. ನಾನು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳೋನು. ಸರ್ವ ಜನಾಂಗೀಯ ಶಾಂತಿಯ ತೋಟ ಅಂತ ಕುವೆಂಪು ಹೇಳಿದ್ದಾರೆ. ನಾವು ಎಲ್ಲರನ್ನೂ ಪ್ರೀತಿಸಬೇಕು. ಈ ತೋಟದಲ್ಲಿ ಎಲ್ಲ ಥರದ ಹೂಗಳು ಇರಬೇಕು, ಈ ಎಲ್ಲ ಥರದ ಪಕ್ಷಿಗಳು ಇರಬೇಕು, ಬಣ್ಣ ಬಣ್ಣದ ಕನಸುಗಳು ಕಾಣಬೇಕು. ಹಾಗಾಗಿ ಬದುಕನ್ನು ಸುಂದರವಾಗಿ ಇಟ್ಕೊಳ್ಳಿ, ಅಷ್ಟೇ ಹೇಳೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದು ಸುಂದರರಾಜ್ ಸರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.